ಖಾಲಿ ಆಗ್ತಿದೆಯಾ ಖಜಾನೆ? ಮತ್ತೆ ಶುರುವಾಯಿತು ಸೇಲ್. ಸ್ನೇಹಿತರೆ, ಕೇಂದ್ರ ಸರ್ಕಾರದ ಅಕೌಂಟಲ್ಲಿ ದುಡ್ಡು ಕಮ್ಮಿ ಆಗ್ತಾ ಇದೆಯಾ? ದುಡ್ಡಿನ ಹರಿವು ಕಮ್ಮಿ ಆಗ್ತಾ ಇದೆಯಾ? ಹೌದು ಅನ್ನೋ ರೀತಿಯಲ್ಲಿ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಸರ್ಕಾರ ಆದಷ್ಟು ಬೇಗ ಎಷ್ಟಾಗುತ್ತಷ್ಟು ದುಡ್ಡನ್ನು ಸಂಗ್ರಹ ಮಾಡಲೇಬೇಕಾದ ಪರಿಸ್ಥಿತಿಯಲ್ಲಿದ್ದ ಹಾಗೆ. ಯಾಕಂದ್ರೆ ಮೋದಿ ಸರ್ಕಾರ ಮತ್ತೆ ತುಂಬಾ ವೇಗವಾಗಿ ಸರ್ಕಾರಿ ಕಂಪನಿಗಳಲ್ಲಿ ಷೇರುಗಳನ್ನ ಮಾರಾಟ ಮಾಡೋಕೆ ಮುಂದಾಗಿದೆ. ಒಂದ್ ಕಡೆ ಸಬ್ಸಿಡಿಗಳ ವಿಪರೀತ ಹೊರೆ, ಇನ್ನೊಂದ್ ಕಡೆ ಟ್ಯಾಕ್ಸ್ ಕಡಿತದಿಂದ ಆಗಿರೋ ನಷ್ಟ, ಮತ್ತೊಂದು ಕಡೆ ಮಿಡಲ್ ಈಸ್ಟ್ ನಿಂದ ಬಂದಿರೋ ಪೆಟ್ಟು, ಇದೆಲ್ಲವನ್ನ ಬ್ಯಾಲೆನ್ಸ್ ಮಾಡೋಕೆ ಅರ್ಜೆಂಟ್ ಆಗಿ 80,000 ಕೋಟಿ ರೂಪಾಯಿಗಳನ್ನ ಷೇರು ಮಾರಾಟದಿಂದ, ಫುಲ್ ಷೇರು ಮಾರಾಟ ಅಲ್ಲ, ಎಲ್ಲ 96% ಎಲ್ಲ ಇದೆಯಲ್ಲ ಗೌರ್ಮೆಂಟ್ ಕಂಪ್ನಿಗಳಲ್ಲಿ, ಅದು ಮ್ಯಾಕ್ಸಿಮಮ್ 75% ಅಷ್ಟೇ ಇರಬೇಕು. ಉಳಿದಿದ್ದೆಲ್ಲ ನಾವು ಮಾರಬೇಕು. ಕಂಟ್ರೋಲಿಂಗ್ ಸ್ಟೇಕ್ ಇರುತ್ತೆ ಕಂಪ್ನಿಗಳಲ್ಲಿ, ಆದರೆ ಒಂದ್ ಸ್ವಲ್ಪ ಮಾರ್ಬಿಟ್ಟು ಸರ್ಕಾರಕ್ಕೆ ದುಡ್ಡನ್ನ ಎತ್ತೋಕೆ ಪ್ಲಾನ್ ಮಾಡಲಾಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಸರ್ಕಾರ ಮಾಡ್ಕೊಂಡಿರೋ ಪಟ್ಟಿಯಲ್ಲಿ LIC ಇದೆ, ಹಾಗೂ ದೊಡ್ಡ ದೊಡ್ಡ ಸರ್ಕಾರಿ ಬ್ಯಾಂಕ್ಗಳು ಕೂಡ ಇದೆ. ಇದರ ಪರಿಣಾಮ ಏನಾಗುತ್ತೆ? ಯಾವೆಲ್ಲ ಬ್ಯಾಂಕ್ಗಳವು ನಿಮ್ಮ ಮೇಲೆ ಏನಾದರೂ ಪರಿಣಾಮ ಆಗುತ್ತೆ? ಎಲ್ಲವನ್ನ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಟಾರ್ಗೆಟ್ 80,000 ಕೋಟಿ. ಸ್ನೇಹಿತರೆ, ಯಾವುದೇ ದೇಶದ ಸರ್ಕಾರ ನಡಿಬೇಕು ಅಂತ ಹೇಳಿದ್ರೆ ಅದಕ್ಕೆ ಆದಾಯ ಬೇಕು. ಸರ್ಕಾರ ಕೆಲಸ ಮಾಡಬೇಕು ಅಂತ ಹೇಳಿದ್ರು ಕೂಡ ಆದಾಯ ಬೇಕೇ ಬೇಕು. ಖರ್ಚು ಜಾಸ್ತಿಯಾಗಿ ಆದಾಯ ಕಮ್ಮಿ ಆದಾಗ ಏನು ಮಾಡಬೇಕು? ಆಗ ಸರ್ಕಾರಕ್ಕಿರೋ ಏಕೈಕ ದಾರಿ ತೆರಿಗೆಗಳನ್ನು ಜಾಸ್ತಿ ಮಾಡೋದು. ಆದರೆ ನಮ್ಮಲ್ಲಿ ಇನ್ಕಮ್ ಟ್ಯಾಕ್ಸ್ನಲ್ಲೂ ಕೂಡ ವಿನಾಯಿತಿ ಕೊಡಲಾಯಿತು. ರೀಸೆಂಟಲ್ಲಿ GSTಯಲ್ಲೂ ಕೂಡ ಕಮ್ಮಿ ಮಾಡಲಾಯಿತು. ಹಾಗಿದ್ರೆ ಮತ್ತೇನು ಮಾಡೋದು? ಮೊನ್ನೆಷ್ಟೇ ಕಮ್ಮಿ ಮಾಡೋದು, ಮತ್ತೆ ಜಾಸ್ತಿ ಮಾಡೋಕ್ಕಾಗತ್ತಾ? ಈಗ ತೆರಿಗೆಯೇತರ ಆದಾಯದ ಕಡೆಗೆ ಗಮನ ಹರಿಸಬೇಕು. ಅಲ್ಲಿರೋದೇ ಅಸೆಟ್ ಮಾನಿಟೈಸೇಷನ್. ತನ್ನ ಬಳಿ ಇರೋ ಆಸ್ತಿಗಳಿಂದ ದುಡ್ಡು ಬರೋ ರೀತಿ ಮಾಡೋದು. ಸರ್ಕಾರ ಹಲವಾರು ಕಂಪನಿಗಳ ಓನರ್. ಆಕ್ಚುಲಿ ಆ ಸರ್ಕಾರಿ ಕಂಪನಿಗಳ ಷೇರುಗಳಲ್ಲಿ ಒಂದಿಷ್ಟು ಭಾಗವನ್ನ ಮಾರಾಟ ಮಾಡೋಕೆ ಈಗ ಶುರು ಮಾಡ್ತಾ ಇರೋದು. FY 27 ನಲ್ಲಿ, ಫಿನಾನ್ಷಿಯಲ್ ಇಯರ್ 27 ನಲ್ಲಿ 4 ಬ್ಯಾಂಕ್ ಸೇರಿದ ಹಾಗೆ ಸುಮಾರು 16 ಸರ್ಕಾರಿ ಕಂಪನಿಗಳ ಮೈನಾರಿಟಿ ಸ್ಟೇಕ್ ಅನ್ನ ಸೇಲ್ ಮಾಡೋಕೆ ಪ್ಲಾನ್ ಮಾಡಿದೆ. ಇದರಿಂದ ಸರ್ಕಾರಕ್ಕೆ ಈ ಕಂಪನಿಗಳಲ್ಲಿ ಕಂಟ್ರೋಲಿಂಗ್ ಓನರ್ಶಿಪ್ ಉಳಿಯುತ್ತೆ, ಇದ್ದೇ ಇರುತ್ತೆ. ಆದರೆ 80,000 ಕೋಟಿ ರೂಪಾಯಿ ಹೆಚ್ಚುವರಿ ಆದಾಯ ಹರಿದು ಬರುತ್ತೆ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಷೇರುಗಳನ್ನು ಮಾರುವುದರಿಂದ. ಸೊ ಆಗಲೇ ಹೇಳಿದ ಹಾಗೆ ಲಿಸ್ಟೆಡ್ ಸರ್ಕಾರಿ ಕಂಪನಿಗಳಲ್ಲಿ ಸರ್ಕಾರದ ಷೇರು ಪಾಲುದಾರಿಕೆಯನ್ನ ಆವರೇಜ್ 75% ಮ್ಯಾಕ್ಸಿಮಮ್ ಇರಬೇಕು, ಅದಕ್ಕಿಂತ ಜಾಸ್ತಿ ಇರಬಾರದು ಅನ್ನೋ ರೀತಿಯಲ್ಲಿ ಪ್ಲಾನ್ ಮಾಡ್ತಿದ್ದಾರೆ. ವರ್ಷಾಂತ್ಯದ ಒಳಗಡೆ ಅದನ್ನು ಮಾಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರಿ ಅಧಿಕಾರಿಗಳೇ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ. ಬಿಸಿನೆಸ್ ಸ್ಟ್ಯಾಂಡರ್ಡ್ ನಂತಹ ಪ್ರತಿಷ್ಠಿತ ಬಿಸಿನೆಸ್ ಪತ್ರಿಕೆಗಳು ಇದರ ಬಗ್ಗೆ ಡೀಟೇಲ್ ಆಗಿ ರಿಪೋರ್ಟ್ ಮಾಡಿದ್ದಾರೆ. ಇಲ್ಲಿ ಹೈಲೈಟ್ ಆಗಿ ಕಾಣಿಸ್ತಿರೋದು LICಯಲ್ಲಿ ಸರ್ಕಾರ ಹೊಂದಿರೋ ಷೇರುಗಳ ಪೈಕಿ ಸ್ವಲ್ಪ ಭಾಗವನ್ನ ಶೀಘ್ರದಲ್ಲೇ ಮಾರಾಟ ಮಾಡೋಕೆ ಸರ್ಕಾರ ರೆಡಿ ಆಗ್ತಾ ಇದೆ. ಇದ್ರ ಬಗ್ಗೆ ಡೀಟೇಲ್ ಆಗಿ ಆಮೇಲೆ ಹೇಳ್ತೀವಿ. ಉಳಿದಂತೆ ಸರ್ಕಾರದ ಬಳಿ 75%ಕ್ಕಿಂತ ಹೆಚ್ಚು ಷೇರುಗಳಿರೋ ಹಾಗೂ ಅದರಲ್ಲಿ ಸರ್ಕಾರ ಷೇರು ಮಾರೋಕ್ ಹೊರಟಿರೋ ಆ 16 ಲಿಸ್ಟೆಡ್ ಕಂಪನಿಗಳು ಯಾವುದು ಅಂತ ಕೂಡ ನೋಡಬೇಕು. ಅಂದ್ರೆ ಮುಖ್ಯವಾಗಿ ಸಾರ್ವಜನಿಕ ವಲಯದ ಬ್ಯಾಂಕ್ಗಳಿದಾವೆ. ಇದರಲ್ಲಿ 6 ಪಬ್ಲಿಕ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗಳಿದಾವೆ, 4 ಬ್ಯಾಂಕ್, 2 ಇನ್ಶೂರೆನ್ಸ್ ಕಂಪನಿಗಳು. ಮುಖ್ಯವಾಗಿ ಪಂಜಾಬ್ ಅಂಡ್ ಸಿಂಧ್ ಬ್ಯಾಂಕ್, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಮತ್ತು ಯುಕೋ ಬ್ಯಾಂಕ್ಗಳ ಷೇರುಗಳನ್ನ ಮಾರಾಟ ಮಾಡೋಕೆ ಸರ್ಕಾರ ಮುಂದಾಗಿದೆ. ಹಾಗೆ KIOCL ನಲ್ಲಿ, ಅಂದ್ರೆ ನಮ್ಮ ಕುದುರೆಮುಖ ಐರನ್ ಓರ್ ಕಂಪನಿ, ಇದರಲ್ಲಿ ಬರೋಬ್ಬರಿ 99% ಷೇರು ಕೇಂದ್ರ ಸರ್ಕಾರದಿದೆ. LICಯಲ್ಲಿ ಎಷ್ಟಿದೆ ಸರ್ಕಾರದ್ದು? IPO ಎಲ್ಲ ಆದ್ಮೇಲೂ ಕೂಡ ಇವಾಗಲೂ 96% ಇದೆ ಇನ್ಶೂರೆನ್ಸ್ ಕಂಪನಿಯಲ್ಲಿ ಸರ್ಕಾರದ ಓನರ್ಶಿಪ್. ಅದರಲ್ಲೂ ಸ್ವಲ್ಪ ಮಾರ್ತಾರೆ. ಪಂಜಾಬ್ ಆ್ಯಂಡ್ ಸಿಂಧ್ ಬ್ಯಾಂಕ್ನಲ್ಲಿ 93.85% ಇದೆ. HMTನಲ್ಲಿ 93.69% ಇದೆ. ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ನಲ್ಲಿ 92.40% ಇದೆ. ಯುಕೋ ಬ್ಯಾಂಕ್ನಲ್ಲಿ 90.95% ಸರ್ಕಾರದ ಓನರ್ಶಿಪ್ ಇದೆ. ಎಷ್ಟೇ ಅಲ್ಲ, ನ್ಯೂ ಇಂಡಿಯಾ ಅಶ್ಯೂರೆನ್ಸ್, IRFC, ಮಸ್ಗಾಂವ್ ಡಾಕ್ ಶಿಪ್ ಬಿಲ್ಡರ್ಸ್, ಹೀಗೆ 16 ಪ್ರಮುಖ ಕಂಪನಿಗಳಲ್ಲಿ ಸರ್ಕಾರದ ಪಾಲು 80% 90% ಇವೆಲ್ಲವೂ ಈಗ ತಮ್ಮ ಪಬ್ಲಿಕ್ ಶೇರ್ ಹೋಲ್ಡಿಂಗ್ ಅನ್ನ ಹೆಚ್ಚಿಸಿಕೊಳ್ಳಬೇಕಾದ ಅನಿವಾರ್ಯತೆಯೂ ಇದೆ. ಹಾಗಿದ್ರೆ ಸರ್ಕಾರ ಈ ಹೆಜ್ಜೆ ಯಾಕೆ ಇಡ್ತಿದೆ? ಡೀಟೇಲ್ ಆಗಿ ತಿಳ್ಕೊಳ್ಳೋ ಮುನ್ನ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಏನು ಅಂದ್ರೆ ಸ್ನೇಹಿತರೆ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಚಾನಲ್ ಮೆಂಬರ್ಸ್ ಆಗಿ ಜಾಯಿನ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ಕೂಡ ನೋಡೋಕೆ ಶುರು ಮಾಡಬಹುದು. ಹಾಗೆ ನಿಮ್ಮ ಒಂದೊಂದು ಮೆಂಬರ್ಶಿಪ್ ಕೂಡ ನಮ್ಮ ಚಾನಲ್ನ ಈ ಕೆಲಸ ಕಾರ್ಯವನ್ನ ಕಂಟಿನ್ಯೂ ಮಾಡೋಕೆ ನೀವು ಕೂಡ ಅತಿ ದೊಡ್ಡ ಬೆಂಬಲ ಆಗಿರುತ್ತೆ ಸ್ನೇಹಿತರೆ. ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ, ಬನ್ನಿ ಕಂಟಿನ್ಯೂ ಮಾಡೋಣ. ಬೊಕ್ಕಸಕ್ಕೆ ಬಿತ್ತು 3.3 ಲಕ್ಷ ಕೋಟಿಯ ಪೆಟ್ಟು. ಇದೇನು ಹೊಸ ವಿಚಾರ ಅಲ್ಲ. ಕಳೆದ 20-30 ವರ್ಷಗಳಿಂದಲೂ ಭಾರತದ ಕೇಂದ್ರ ಸರ್ಕಾರಗಳು ಡಿಸ್ಇನ್ವೆಸ್ಟ್ಮೆಂಟ್ ಟಾರ್ಗೆಟ್ ಅಂತಲೇ ಟಾರ್ಗೆಟ್ ಇಟ್ಕೊಂಡು ಇದನ್ನು ಮಾರ್ತಾರೆ. ತೀರಾ ಸರ್ಕಾರ ಕಂಪನಿಗಳ ಓನರ್ಶಿಪ್ ಹೊಂದಿರಬಾರದು, ಎಷ್ಟಾಗುತ್ತಷ್ಟು ಸರ್ಕಾರ ಹೂಡಿಕೆ ಹಿಂತೆಗೆತ ಮಾಡಬೇಕು, ಮಾರ್ಬಿಟ್ಟು ದುಡ್ಡು ಮಾಡ್ಕೋಬೇಕು ಸರ್ಕಾರಕ್ಕೆ ಅನ್ನೋದು ಲಾಸ್ಟ್ ಒಂದು 20-30 ಇಯರ್ಸಲ್ಲಿ ಇದು ಪ್ರತಿ ಸರ್ಕಾರಗಳ ಟಾರ್ಗೆಟ್ ಇದು. ಆದರೆ ಅಷ್ಟು ಸುಲಭದಲ್ಲಿ ಆಗ್ತಾ ಇರಲಿಲ್ಲ, ತುಂಬಾ ನಿಧಾನ ಪ್ರಕ್ರಿಯೆ. ಈಗ ಇದ್ದಕ್ಕಿದ್ದ ಹಾಗೆ ಇದನ್ನು ಫಾಸ್ಟ್ ಟ್ರ್ಯಾಕ್ ಮಾಡೋಕೆ ಪ್ರಯತ್ನ ಪಡ್ತಿದ್ದಾರೆ. ಮುಖ್ಯ ಕಾರಣ
ಇತ್ತೀಚೆಗೆ ಆಗಿರೋ ಬೆಳವಣಿಗೆಗಳಿಂದ ಬೊಕ್ಕಸಕ್ಕೆ ಬಿದ್ದಿರೋ ಪೆಟ್ಟು ಮತ್ತು ಟೈಟ್ ಆಗಿರೋ ಫಿಸ್ಕಲ್ ಸ್ಪೇಸ್, ಆರ್ಥಿಕ ಇಕ್ಕಟ್ಟು. ಮೊದಲನೇದು ಸಬ್ಸಿಡಿಗಳು. ಆಹಾರ ಮತ್ತು ರಸಗೊಬ್ಬರ ಸಬ್ಸಿಡಿಗಾಗಿ ಸರ್ಕಾರ ಬರೋಬ್ಬರಿ 2 ಲಕ್ಷ ಕೋಟಿ ರೂಪಾಯಿಯನ್ನ ಮಾಮೂಲಿಗಿಂತ ಹೆಚ್ಚುವರಿಯಾಗಿ ಖರ್ಚು ಮಾಡಬೇಕಾಗಿದೆ. 2 ಲಕ್ಷ ಕೋಟಿ ಅಂದ್ರೆ ಸಣ್ಣ ಅಮೌಂಟ್ ಅಲ್ಲ. ಎರಡನೇದು ಆದಾಯದ ಕೊರತೆ. ಸಾಮಾನ್ಯ ಜನರಿಗೆ ರಿಲೀಫ್ ಕೊಡೋಕೆ ಅಂತ ಸರ್ಕಾರ ಇಂಧನದ ಮೇಲೆ, ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಎಕ್ಸೈಸ್ ಡ್ಯೂಟಿಯನ್ನು ಕಟ್ ಮಾಡಿತ್ತು ವಾರ್ ಟೈಮ್ನಲ್ಲಿ. ಇದರ ಜೊತೆಗೆ ವಿದೇಶಿ ಹೂಡಿಕೆದಾರರಿಗೆ FPIಗಳಿಗೆ ಟ್ಯಾಕ್ಸ್ ಎಕ್ಸೆಂಪ್ಷನ್, ತೆರಿಗೆ ವಿನಾಯಿತಿಯನ್ನು ಕೂಡ ಕೊಟ್ಟಿತ್ತು. ಇದರಿಂದಲೇ 1.3 ಲಕ್ಷ ಕೋಟಿ ರೂಪಾಯಿ ಆದಾಯ ಖೋತ ಆಗಿದೆ. ಟೋಟಲ್ 3.3 ಲಕ್ಷ ಕೋಟಿ ರೂಪಾಯಿನಷ್ಟು ಆರ್ಥಿಕ ಹೊರೆ ಸರ್ಕಾರದ ಮೇಲೆ ಬಿದ್ದಿದೆ. ಅದರ ಜೊತೆಗೆ ಲಾಸ್ಟ್ 1-2 ವರ್ಷದಲ್ಲಿ ಮಾಡಿದ GST ರಿಫಾರ್ಮ್ಸ್, ಅಲ್ಲಿ ಕಟ್ ಮಾಡಿರೋ ಟ್ಯಾಕ್ಸು, ಇನ್ಕಮ್ ಟ್ಯಾಕ್ಸ್ನಲ್ಲಿ 12-13 ಲಕ್ಷ ತನಕ ಟ್ಯಾಕ್ಸ್ ಫ್ರೀ ಮಾಡಿರೋದು, ಎಲ್ಲ ಕಡೆಯಿಂದಲೂ ಆದಾಯದ ಪೆಟ್ಟು ಸರ್ಕಾರಕ್ಕೆ ಬಿದ್ದಿದೆ. ಈ ಲಕ್ಷ ಕೋಟಿಗಳ ಆರ್ಥಿಕ ಕೊರತೆಯನ್ನು ಮ್ಯಾನೇಜ್ ಮಾಡೋಕೆ ಈಗ ಇನ್ಫ್ರಾಸ್ಟ್ರಕ್ಚರ್ ಸ್ಪೆಂಡಿಂಗ್ ಕಂಟಿನ್ಯೂ ಮಾಡಬೇಕು ಅಂತ ಹೇಳಿದ್ರೆ, ಡಿಫೆನ್ಸ್ ಮೇಲೆ ಸ್ಪೆಂಡಿಂಗ್ ಕಂಟಿನ್ಯೂ ಮಾಡಬೇಕು ಅಂತ ಹೇಳಿದ್ರೆ, ಸರ್ಕಾರದ ರೆಗ್ಯುಲರ್ ಸ್ಪೆಂಡಿಂಗನ್ನು ಕಂಟಿನ್ಯೂ ಮಾಡಬೇಕು ಅಂತ ಹೇಳಿದ್ರೆ ದುಡ್ಡು ಬೇಕೇ ಬೇಕಲ್ವಾ? ಇದರಲ್ಲಿ ಕಟ್ ಮಾಡಬೇಕಾಗುತ್ತೆ. ಅದಕ್ಕೆ ಸರ್ಕಾರ ಈಗ ಆರಂಭದಲ್ಲಿ ಹೇಳಿದಾಗೆ ನಾನ್ ಟ್ಯಾಕ್ಸ್ ಇನ್ಕಮ್ ಅನ್ನ, ತೆರಿಗೆಯೇತರ ಆದಾಯವನ್ನ ಸಂಗ್ರಹ ಮಾಡೋಕೆ ಪ್ರಯತ್ನ ಪಡ್ತಾ ಇದೆ. ಜೊತೆಗೆ ಇನ್ನೊಂದು ಕಾನೂನಿನ ವಿಚಾರ ಕೂಡ ಇದೆ. ಸರ್ಕಾರದ ಹತ್ರ ಹೇರಳವಾಗಿ ದುಡ್ಡಿತ್ತು ಅಂತ ಅನ್ಕೊಳ್ಳಿ, ಆದರೂ ಕೂಡ ಸರ್ಕಾರ ಲಿಸ್ಟೆಡ್ ಕಂಪನಿಗಳಲ್ಲಿ ಷೇರುಗಳನ್ನು ಮಾರಲೇಬೇಕಾಗ್ತಾ ಇತ್ತು. ಎಸ್ಪೆಷಲಿ LICಯಲ್ಲಿ. LIC ಷೇರು ಮಾರುವ ಅನಿವಾರ್ಯತೆ, ಸೆಬಿ ಗಡುವು ಏನು ಹೇಳುತ್ತೆ? ಸೆಬಿಯ ಪ್ರಮುಖ ರೂಲ್ ಅನ್ನ ಇಲ್ಲಿ ಅರ್ಥ ಮಾಡ್ಕೋಬೇಕು. ಅಂದ್ರೆ MPS, ಮಿನಿಮಮ್ ಪಬ್ಲಿಕ್ ಶೇರ್ ಹೋಲ್ಡಿಂಗ್ ರೂಲ್. ಸೆಬಿ ರೂಲ್ಸ್ ಪ್ರಕಾರ ಷೇರುಪೇಟೆಯಲ್ಲಿ ಲಿಸ್ಟ್ ಆಗಿರೋ ಪ್ರತಿಯೊಂದು ಕಂಪನಿಯಲ್ಲೂ 25% ಷೇರುಗಳು, ಕಾಲು ಭಾಗ ಇಡೀ ಕಂಪನಿ ಷೇರುಗಳಲ್ಲಿ ಜನರ ಬಳಿ ಇರಬೇಕು. ಪಬ್ಲಿಕ್ಲಿ ಲಿಸ್ಟೆಡ್ ಅಂದಮೇಲೆ ಅಷ್ಟು ಮಿನಿಮಮ್ ಪಬ್ಲಿಕ್ ಹತ್ರ ಇರಬೇಕು ಅಂತ. ಸರ್ಕಾರಿ ಕಂಪನಿಗಳಿಗೂ ಈ ರೂಲ್ ಅನ್ವಯ ಆಗುತ್ತೆ. ನಿಜ ಹೇಳಬೇಕು ಅಂದರೆ ಈ ನಿಯಮ ಪಾಲಿಸೋಕೆ ಸರ್ಕಾರಿ ಕಂಪನಿಗಳಿಗೆ ಇದೇ ಆಗಸ್ಟ್ ತಿಂಗಳ ಡೆಡ್ಲೈನ್ ಬೇರೆ ಇದೆ. ಆದರೆ ಡೆಡ್ಲೈನನ್ನು ಸರ್ಕಾರ ಆಗಾಗ ಎಕ್ಸ್ಟೆಂಡ್ ಮಾಡ್ಕೊಂಡು ಮುಂದಕ್ಕೆ ಹಾಕ್ತಾನೆ ಬಂದಿದೆ. LICನೇ ತಗೊಳ್ಳಿ, ಕೇಂದ್ರದ ಪಾಲು ಬರೋಬ್ಬರಿ 96.5% ಇದೆ. ಸೆಬಿಯ ರಿಲ್ಯಾಕ್ಸ್ಡ್ ರೋಡ್ ಮ್ಯಾಪ್ ಪ್ರಕಾರ ಮುಂದಿನ ವರ್ಷದ ಮೇ ತಿಂಗಳ ಒಳಗಡೆನೆ ಸರ್ಕಾರ ತನ್ನ ಪಾಲನ್ನು 90ಕ್ಕಾದರೂ ಅರ್ಜೆಂಟಾಗಿ ಇಳಿಸಬೇಕು. 75ಕ್ಕೆ ಇಳಿಸೋಕ್ಕಾಗಿಲ್ಲ ಅಂದರೂ ಕೂಡ. ಅಂದರೆ ನಿಮ್ಗೆ ನೆನಪಿರ್ಬೋದು, 2022ರಲ್ಲಿ LICಯ IPO ಬಂದಾಗ ಸರ್ಕಾರ 3.5% ಷೇರುಗಳನ್ನು ಮಾತ್ರ ಮಾರಾಟ ಮಾಡಿತ್ತು. ಆಗ ಸೆಬಿ LICಗೆ ಒಂದು ರಿಲ್ಯಾಕ್ಸ್ ಟೈಮ್ ಲೈನ್ ಕೊಟ್ಟಿತ್ತು. ಅದರ ಪ್ರಕಾರ 2027ರ ಮೇ ತಿಂಗಳ ವೇಳೆಗೆ 10%, 2032ರ ವೇಳೆಗೆ ನೀವು ಕನಿಷ್ಠ 25% ಪಬ್ಲಿಕ್ ಶೇರ್ ಹೋಲ್ಡಿಂಗಿಗೆ ಇಳಿಸಲೇಬೇಕು ಅಂತ ಹೇಳಿ ಕಂಡೀಷನ್ ಹಾಕಿತ್ತು. ಅಷ್ಟು ಜನರಿಗೆ ನೀವು ಮಾರಾಟ ಮಾಡಲೇಬೇಕು ಅಂತ. ಆ ಕಾರಣ ಕೂಡ ಇದೆ ಸರ್ಕಾರ ಅರ್ಜೆಂಟಾಗಿ ಈ ಹೆಜ್ಜೆಗಳನ್ನು ಇಡೋದ್ರ ಹಿಂದೆ. ಸೊ ಆ ರೋಡ್ ಮ್ಯಾಪ್ ಪ್ರಕಾರನೇ, ರಿಲ್ಯಾಕ್ಸ್ಡ್ ರೋಡ್ ಮ್ಯಾಪ್ ಪ್ರಕಾರನೇ ಸ್ವಲ್ಪನೇ ಮಾರ್ಕೆಟಿಗೆ ಬಿಡ್ತಾ ಬರ್ತಾರೆ. ಈಗ ಒಂದು ಸಲ ಬಿಟ್ಟರೆ ಈ LIC ಅಂತ ದೊಡ್ಡ ಮಾರ್ಕೆಟ್ ಕ್ಯಾಪ್ ಇರೋ ಕಂಪ್ನಿದು ಷೇರುಗಳ ಬೆಲೆ ಅನ್ಯಾಯವಾಗಿ ಬೀಳೋ ಚಾನ್ಸಸ್ ಇರುತ್ತೆ. ಸಡನ್ ಲಿಕ್ವಿಡಿಟಿ ಅಷ್ಟೊಂದು ಬಂತು ಅಂತ ಹೇಳಿದ್ರೆ, ಅಥವಾ ಮಾರ್ಕೆಟ್ನಲ್ಲಿ ಬೇರೆ ಕಂಪ್ನಿಗಳ ಷೇರುಗಳಿಗೂ ಅಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಎಲ್ಲ ಈ ಕಡೆಗೆ ಬಂತು, ಎರಡರಲ್ಲಿ ಒಂದಾಗುತ್ತೆ. ಸದ್ಯಕ್ಕೆ LIC ಷೇರುಗಳಲ್ಲಿರೋ ಮೊಮೆಂಟಮ್ ನೋಡ್ತಾ ಇದ್ರೆ ಬಹುಶಃ LIC ಷೇರುಗಳಿಗೇ ಡ್ಯಾಮೇಜಿಂಗ್ ಆಗ್ಬೋದು ತುಂಬ ಒಂದೇ ಸಲ ಮಾರ್ಕೆಟಿಗೆ ಹೊಸ ಷೇರುಗಳನ್ನು ತಗೊಂಬಂದರೆ. ಹಾಗಾಗಿ ಸ್ವಲ್ಪ ಅವರು ಬಿಡ್ತಾ ಹೋಗ್ಬೋದು. ಬುಧವಾರದ ಮಾರ್ಕೆಟ್ ಕ್ಲೋಸಿಂಗ್ ಟೈಮ್ಗೆ LICಯ ಒಂದು ಷೇರಿನ ಬೆಲೆ 436 ರೂಪಾಯಿ 55 ಪೈಸೆ ಇತ್ತು. ಈ ಲೆಕ್ಕದಲ್ಲಿ ನೋಡಿದ್ರೆ 1% ಶೇರನ್ನು ಮಾರಾಟ ಮಾಡಿದ್ರೂ ಸಾಕು, ಸರ್ಕಾರಕ್ಕೆ ಬರೋಬ್ಬರಿ 5,000 ಕೋಟಿ ರೂಪಾಯಿಗೋದಿಕ ದುಡ್ಡು ಬರುತ್ತೆ. ಕಂಪನಿ ಮುಚ್ಚಲ್ಲ, ಮಾಲೀಕತ್ವ ಬದಲಾಗಲ್ಲ. ಏನಿದು OFS ತಂತ್ರ? ಇಲ್ಲಿ ಕೆಲವರು ಪ್ರಶ್ನೆ ಕೇಳ್ಬೋದು, ಸರ್ಕಾರಿ ಕಂಪನಿಗಳನ್ನ ಮಾರಾಟ ಮಾಡ್ತಿದಾರಾ, ಏನಿದು ಅಂತ. ಏರ್ ಇಂಡಿಯಾ ಥರ ಪೂರ್ತಿ ಪ್ರೈವೇಟ್ನವ್ರಿಗೆ ಹೋಗುತ್ತಾ ಅಂತ? ಇಲ್ಲ, ಆ ಥರ ಏನೂ ಆಗಲ್ಲ. ಇಲ್ಲಿ ಮೈನಾರಿಟಿ ಶೇರ್ಸ್ ಅನ್ನಷ್ಟೇ ಮಾರ್ತಿರೋದು OFS ಮಾರ್ಗದ ಮೂಲಕ, ಆಫರ್ ಫಾರ್ ಸೇಲ್. ಒಂದು ಕಂಪ್ನಿಲಿ ಕಂಟ್ರೋಲ್ ಮಾಡಬೇಕು ಅಂದರೆ ಸ್ನೇಹಿತರೆ 51% ಶೇರ್ ಯಾರ ಹತ್ರ ಇರುತ್ತೆ ಅವರೇ ಕಂಟ್ರೋಲಿಂಗ್ ಓನರ್ಸ್. ಆ್ಯಕ್ಚುಲಿ ಕಂಟ್ರೋಲಿಂಗ್ ಶೇರ್ ಹೋಲ್ಡಿಂಗ್ ಅದು ಅವರೇ ಕಂಪನಿಯನ್ನು ನಿಯಂತ್ರಣ ಮಾಡೋ ಮಾಲೀಕರಾಗಿರ್ತಾರೆ. ಉಳಿದವರೆಲ್ಲ ಶೇರ್ ಹೋಲ್ಡರ್ಸ್ ಆಗಿರ್ತಾರೆ. ಇವರು ಕಂಟ್ರೋಲಿಂಗ್ ಶೇರ್ ಹೋಲ್ಡರ್ಸ್ ಆಗಿರ್ತಾರೆ. ಸೊ ಸರ್ಕಾರಕ್ಕೆ ಕಂಪನಿಗಳನ್ನು ಕಂಟ್ರೋಲ್ ಮಾಡಬೇಕು ಅನ್ನೋ ಆಸೆ ಇದ್ದರೆ 51-52% ಸಾಕು. ನಾವು ಇದನ್ನು ಬಹಳ ವರ್ಷಗಳಿಂದ ಹೇಳ್ತಾ ಇದ್ದೀವಿ. ಫಸ್ಟಲ್ಲಿಂದ ನೀವು ತೊಲಗಿ ಅಂತೇಳಿ ಸರ್ಕಾರಿ ಕಂಪನಿಗಳಿಂದ ಇಟ್ಕೊಳ್ಳೇಬೇಕು ಅಂದರೆ ಕೀ ಕಂಪನಿಗಳಲ್ಲಿ, ಇಂಪಾರ್ಟೆಂಟ್ ಸ್ಟ್ರಾಟಜಿಕ್ ಕಂಪನಿಗಳಲ್ಲಿ 51-52% ಇಟ್ಕೊಳ್ಳಿ ಸಾಕು. ಉಳಿದಿದ್ದೆಲ್ಲ ಮಾರಾಟ ಮಾಡಿಬಿಡಿ. ನೀವಿದ್ದಷ್ಟು ಕೂಡ ಕಂಪನಿಗಳನ್ನು ಹಾಳು ಮಾಡ್ತೀರಿ ಅಂತ ಹೇಳಿ. ಬ್ಯಾಂಕ್ಗಳಲ್ಲಿ NPA, ಕೆಟ್ಟ ಸಾಲಗಳು, ಕೆಟ್ಟ ಹೂಡಿಕೆಗಳು, ಇನ್ಶೂರೆನ್ಸ್ ಕಂಪ್ನಿಗಳಲ್ಲಿ ಎಟ್ಸೆಟ್ರಾ. ಸೊ ಇಲ್ಲಿ ಸದ್ಯಕ್ಕೂ ಕೂಡ ನಿಮಗೆ ಹೇಳ್ತಾ ಇದ್ದೀವಿ ನಾವು 52 ಬಿಡಿ 75%ಗೆ ಇಳಿಸೋದು ಇವ್ರದ್ದು ಫಸ್ಟ್ ಟಾರ್ಗೆಟ್. ಈಗ 90% ಇದೆಯಲ್ಲ, ಅಬೌವ್ ಇದೆಯಲ್ಲ, ಅದನ್ನು ಸ್ವಲ್ಪ ಕಮ್ಮಿ ಮಾಡ್ತಾ ಬರೋದು.
ಹಾಗಾಗಿ ಎಲ್ಲ ಕಡೆ 2, 3, 5, 10% ಇಷ್ಟಿಷ್ಟೇ ಮಾರ್ತಾ ಹಣವನ್ನು ಖಜಾನೆಗೆ ಹಾಕೊಳ್ಳೋ ಪ್ಲಾನನ್ನು ಸರ್ಕಾರ ಮಾಡಿದೆ. ಮಿಷನ್ ಮೋಡ್ನಲ್ಲಿ ಹಣಕಾಸು ಸಚಿವಾಲಯ. ಹಣಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್ ಅವರು ದೀಪಂ ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಪಬ್ಲಿಕ್ ಅಸೆಟ್ ಮ್ಯಾನೇಜ್ಮೆಂಟ್ ಮತ್ತು ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಎಂಟರ್ಪ್ರೈಸಸ್ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದ್ದಾರೆ. ಆದಾಯ ತರೋ ಕೆಲಸಗಳನ್ನು ಕೂಡಲೇ ವೇಗಗೊಳಿಸಿ ಅಂತ ಹೇಳಿದ್ದಾರೆ. ಇದಕ್ಕಾಗಿ ಪ್ರತಿ ಸೋಮವಾರ ಸೀತಾರಾಮನ್ ಅವರು ದೀಪಂ ಅಧಿಕಾರಿಗಳೊಂದಿಗೆ ರಿವ್ಯೂ ಮೀಟಿಂಗ್ ಕೂಡ ನಡೆಸ್ತಾ ಇದ್ದಾರೆ. ಸೊ ಇದು ಎಷ್ಟು ಬೇಗ ಆಗುತ್ತೆ, ಸರ್ಕಾರ ಎಷ್ಟು ಬೇಗ ಫಂಡ್ ರೈಸ್ ಮಾಡುತ್ತೆ ಅನ್ನೋದೇ ಈಗಿರುವಂಥ ಪ್ರಶ್ನೆ. ಈ ಬಗ್ಗೆ ನಿಮ್ಮ ಒಪಿನಿಯನ್ ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯ್ನ್ ಆಗ್ಬೋದು. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ಡೀಟೇಲ್ಸ್ ಚೆಕ್ ಮಾಡ್ಬೋದು ಸ್ನೇಹಿತರೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.